ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಬಂದುಬಿಟ್ಟು ನಾನು ಹೋಳಿಗೆ ಒಬ್ಬಟ್ಟು ಅಂತಾರಲ್ಲ, ಅಂದರೆ ಕೆಲವು ಕಡೆ ಹೋಳಿಗೆ ಅಂತಾರೆ, ಕೆಲವು ಸೈಡ್ಗಳಲ್ಲಿ ಒಬ್ಬಟ್ಟು ಅಂತ ಎರಡೂ ಒಂದೇ. ಹೋಳಿಗೆನ ಮಾಡೋದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವ್ರು ಅನ್ಬೋದು ಏನು ವಿಡಿಯೋ ಒಂದು ಸ್ಪೆಷಲ್ ಅಲ್ಲ, ಎಲ್ಲರೂ ಮಾಡ್ತಾರೆ ಅಂತ. ಆದರೆ ಎಲ್ಲರ ತಿಂಡಿಗಳು, ಎಲ್ಲ ಅಡುಗೆ ತಿಂಡಿಗಳು ಎಲ್ಲರಿಗೂ ಬರಬೇಕು ಅಂತಲ್ಲ ಅಲ್ವಾ. ಮಾಡ್ತಾರೆ ಕೆಲವರು, ಬಟ್ ಅದೇನೆಂದರೆ ಸರಿಯಾಗಿ ಬರ್ತಾರಲ್ಲ. ಕೆಲವು ಮಿಸ್ಟೇಕ್ಗಳಾಗ್ತಾ ಇರುತ್ತೆ ಸಣ್ಣ ಪುಟ್ಟ. ಏನಂದರೆ ಸ್ವಲ್ಪ ಸೈಜಲ್ಲಿ ದಪ್ಪ ಬರ್ತಾ ಇರುತ್ತೆ. ಇನ್ನು ಕೆಲವರು ತಟ್ಟುವಾಗ ಮೈದಾ ಎಲ್ಲ ಸೈಡಲ್ಲಿ ಹೋಗ್ತಾ ಇರುತ್ತೆ, ಕೆಲವ್ರಿಗೆ ಹರ್ಕೊತಾ ಇರುತ್ತೆ. ಯಾಕೆಂದರೆ ನಾನು ತುಂಬ ಜನ ಕೇಳಿದ್ದೀನಿ, ಹಾಗಾಗಿ ಇದನ್ನು ತೋರಿಸ್ತಿದ್ದೀನಿ ಅಷ್ಟೇ. ನಾನಿಲ್ಲಿ ಬಂದುಬಿಟ್ಟು ಗಾಣದ ಎಣ್ಣೆನ ತರಿಸ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು, ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡು ಗೊತ್ತಿರೋರು ಇದ್ದಾರೆ, ಅವರು ಆನ್ಲೈನಲ್ಲೇ ಕಳಿಸಿದ್ರು. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕಳಿಸಿದ್ರು. ಎಲ್ಲೂ ಲೀಕೇಜ್ ಆಗ್ದೇ, ಏನೂ ಡ್ಯಾಮೇಜ್ ಇಲ್ಲದೇ ನೀಟಾಗಿ ಬಂದಿತ್ತು. ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ನಾರ್ಮಲ್ ಎಣ್ಣೆಗಿಂತ ಈ ಗಾಣದ ಎಣ್ಣೆ ಯೂಸ್ ಮಾಡೋದಕ್ಕಿಂತ ಆರೋಗ್ಯ ನಮ್ಗೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಜಾಸ್ತಿ ನಾನು ಇದನ್ನೇ ಯೂಸ್ ಮಾಡೋದು. ನನಗೂ ಮದುವೆ ದೋಸ್ತರಲ್ಲೆಲ್ಲ ಒಬ್ಬಟ್ಟು ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಅದೇ ಹೇಳಿದ್ನಲ್ಲ ಆವಾಗಲೇ, ಮಿಸ್ಟೇಕು ಸ್ವಲ್ಪ ದಪ್ಪ ಬರೋದು ಸೈಜ್ನಲ್ಲಿ, ಮೈದಾ ಎಲ್ಲ ಸೈಡಾಗೆ ಹೋಗೋದು, ಮಧ್ಯೆ ಒಂದೊಂದು ಹರ್ಕೊಳ್ಳೋದು, ಈ ಥರ ಆಗ್ತಾಯಿತ್ತು. ಹಾಗಾಗಿ ನಾನು ಕೆಲವು ಟಿಪ್ಸ್ಗಳನ್ನ ನಮ್ಮಮ್ಮ ಹೇಳಿದ್ರು. ಹಂಗಾಗಿ ಅದನ್ನೆಲ್ಲ ಕಲ್ತ್ಕೊಂಡ್ಮೇಲೆ ಈಗ ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಹಂಗಾಗಿ ನನ್ನಂಥವ್ರು ಇರ್ತಾರಲ್ವ ಕೆಲವರು, ಮಿಸ್ಟೇಕ್ಗಳು, ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ತಾ ಇರುತ್ತಲ್ವ, ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವರು ಬರೀ ಮೈದಾದಲ್ಲೇ ಮಾಡ್ತಾರೆ. ಆ ಮೈದಾದಲ್ಲೇ ಮಾಡೋ ಬದಲು ಚಿರೋಟಿ ರವೆ ಅರ್ಧ, ಮೈದಾ ಅರ್ಧನ ತೊಗೊಂಡು, ಎರಡೂ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇವತ್ತು ಬರೀ ಚಿರೋಟಿ ರವೆಯಲ್ಲಿ ಮಾಡ್ತಾಯಿದ್ದೀನಿ. ಚಿರೋಟಿ ರವೆಯಲ್ಲಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾಯಿದ್ದೀನಿ. ಅದು ಆಯಿಲ್ ಬಾಟ್ಲು ಹೊಸದಿರೋದ್ರಿಂದ ನಾನು ಓಪನೇ ಮಾಡಿರಲಿಲ್ಲ, ಜಸ್ಟ್ ಸೀಲ್ ಹಂಗಾಗಿ ಇದು ಮಾಡ್ತಿದ್ದೆ. ಆಮೇಲೆ ಓಪನ್ ಮಾಡಿಕೊಂಡು ಹಾಕ್ಕೊಂಡೆ. ಆಯಿಲ್ನ ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಳೋದ್ಕಿಂತ ಮಿಕ್ಸ್ ಎಲ್ಲ ಮಾಡಾದಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ನಾದ್ಬಿಟ್ಟು ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಮೈದಾನ ನಾವು ಮಾಡುವಾಗ ಮಿಕ್ಸ್ ಮಾಡೋದಕ್ಕಿಂತ 1-2 ಗಂಟೆ ಮುಂಚೆ ನೆನೆಸಿ, ಅಂದರೆ ಕಲಿಸ್ಬಿಟ್ಟಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಎಲ್ಲ ನೀಟಾಗಿ ನಾದ್ಬಿಟ್ಟು ಒಂದು 2 hours ಬಿಫೋರು ಕಲಸಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಮಾಡಲಿಕ್ಕೆ. ಹರ್ಕೊಳ್ಳೋದಾರಾಗಲಿ ಆ ಥರ ಏನೂ ಆಗೋದಿಲ್ಲ, ತುಂಬ ಸಾಫ್ಟಾಗಿ ಆಗಿರುತ್ತೆ. ಕಲಿಸುವಾಗ ನೋಡ್ಕೊಂಡು ಕಲಿಸ್ಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು. ನೋಡುವಾಗ ನಮಗೆ ಸಾಫ್ಟಾಗಿ ಕಲಿಸುವಾಗ ತುಂಬ ಮೆತ್ತಗಾಯಿತು ಅಂದ್ಕೊತೀವಿ, ಬಟ್ ಅದು ಚೆನ್ನಾಗಿ ಬರುತ್ತೆ. ಹಂಗೆ ಅಂದ್ಕೊಂಡು ನಾವು ಗಟ್ಟಿ ಕಲಿಸ್ಬಿಟ್ರೆ ತುಂಬ ಗಟ್ಟಿ ಆಗುತ್ತೆ. ಒಬ್ಬಟ್ಟು ತಟ್ಟುವಾಗ ಚೆನ್ನಾಗಿ ಬರೋದಿಲ್ಲ. ಎಲ್ಲ ಮೈದಾ ಎಲ್ಲ ಸೈಡಿಗೆ ಹೋಗೋಕ್ಕೆ ಅದೇ ಒಂದು ಕಾರಣ ಆಗಿರುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಗಟ್ಟಿ ಕಲಿಸ್ಕೊಂಡ್ಬಿಟ್ರೆ ತಟ್ಟುವಾಗ ಎಲ್ಲ ಮೈದಾ ಸೈಡಿಗೆ ಹೋಗುತ್ತೆ, ಹೂರಣ ಮಾತ್ರ ಮಧ್ಯದಲ್ಲಿ ಉಳ್ಕೊಳ್ಳುತ್ತೆ. ಅದೇ ನಾವು ಸಾಫ್ಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಒಳಗಡೆ ಹೂರಣ. ಅದಕ್ಕೋಸ್ಕರ ಮೆತ್ತಗೆ ಕಲಿಸ್ಕೊಬೇಕು. ನಾವು ಒಂದು 2 hours 2 hours ಅಂತ ಅಂದರೆ 2 hours ಅಲ್ಲ, ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಕಲಸಿ ಇಟ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಸಾಮಾನ್ಯ ಕುಕ್ಕರ್ನಲ್ಲೇ ಬೇಯಿಸ್ಕೊತಾರೆ, ಆದರೆ ಹೊಸ್ದಾಗಿ ಮಾಡೋರಿಗೆ ಕುಕ್ಕರ್ನಲ್ಲಿ ಎಷ್ಟು ವಿಷಲ್ ಹಾಕೋದು ಅಂತ ಎಲ್ಲ ಕನ್ಫ್ಯೂಸ್ ಆಗ್ಬೋದು. ಯಾಕೆಂದರೆ ಜಾಸ್ತಿ ಬಂದುಬಿಟ್ರೆ ಅದು ರುಬ್ಬುವಾಗ ಎಲ್ಲ ಪ್ರಾಬ್ಲಮ್ ಆಗಿ ಸುಮ್ಮನೆ ಮೆತ್ತಗಾಗೋದೆಲ್ಲ ರಿಸ್ಕಿ ಅಲ್ವಾ. ಅದಕ್ಕೋಸ್ಕರ ಪಾತ್ರೆನಲ್ಲೇ ಬೇಯಿಸ್ತಾ ಇದ್ದೀನಿ. ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ನಾವು ಪದೇ ಪದೇ ನೋಡ್ಕೊತಾ ಇರ್ಬೋದಲ್ವ, ಹಾಗಾಗಿ ಪಾತ್ರೆಯಲ್ಲೇ ಬೆಸ್ಟ್ ಅನಿಸುತ್ತೆ. ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೊಂಡು ನಾವು ಬೇಳೆ ಹಾಕೋದ್ರಿಂದ ಅದರ ರಸದಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನು ಕೂಡ ಮಾಡ್ಕೊಬೋದು. ಬೇಳೆನ 1-2 ಸಲ ನೀಟಾಗಿ ತೊಳೆದು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಯುವಾಗ ನಾವು ಸ್ವಲ್ಪ 1 ಸ್ಪೂನ್ ಆಯಿಲು ಮತ್ತು ಸ್ವಲ್ಪ ಅರಶಿನ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಗನೆ ಬೇಯುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಜಾಸ್ತಿ ಊರಿನಲ್ಲಿ ಇಟ್ಕೊಂಡೆ. ಆಮೇಲೆ ಯಾಕೆಂದರೆ ಪಾತ್ರೆಯಲ್ಲಿ ತುಂಬ ಆಗಿರೋದ್ರಿಂದ ಉಪ್ಪಿಬಿಡುತ್ತೆ. ಆಮೇಲೆ ಒಂದು ಕುದಿ ಬರ್ತಿದ್ದಂಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡೆ, ಯಾಕೆ ಆವಾಗ ಅದು ಉಪ್ಪು ಬರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಒಂದು ಹೆಲ್ಪ್ ಏನಾಗುತ್ತಪ್ಪ ಅಂದರೆ, ನಾವು ಗೊತ್ತಾಗುತ್ತೆ ನಮಗೆ ಯಾವುದಕ್ಕೆ ಬೆಂದಿದೆ ಅಂತ. ಹಂಗಾಗಿ ಬೆಂದಿರೋದನ್ನು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಇರೋದು ಆಗಲೇ ನಾವು ನೀರನ್ನೆಲ್ಲ ಬಸ್ಕೊಂಡ್ಬಿಡಬೇಕು ಆಫ್ ಮಾಡಿಬಿಟ್ಟು.
ಇವಾಗ ಚೆನ್ನಾಗಿ ಬಂದಿದೆ. ಅದನ್ನು ಒಂದು ಜಾಲರಿಗೆ ಹಾಕ್ಕೊಂಡು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ನಿಮ್ಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ರುಬ್ಕೊಂಡು, ಅಂದರೆ ಕೆಲವರು ತೆಂಗಿನಕಾಯಿನೂ ಹಾಕ್ತಾರೆ. ತೆಂಗಿನಕಾಯಿನ ಹಾಕ್ಕೊಂಡ್ರೆ ನಾನಿವತ್ತು ತೆಂಗಿನಕಾಯಿ ಹಾಕ್ತಾಯಿಲ್ಲ. ಅಕಸ್ಮಾತ್ ತೆಂಗಿನಕಾಯಿ ಹಾಕಿದ್ರೆ ತೆಂಗಿನ ಸ್ಟವ್ ಮೇಲೆ ಇಟ್ಕೊಂಡು 1-2 ಸಲ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ. ಯಾಕಪ್ಪ ಬಿಸಿ ಮಾಡೋದು ಅಂದರೆ ತೆಂಗಿನಕಾಯಿ ಹಾಕೋದ್ರಿಂದ ಬೇಗ ಹಾಳಾಗುತ್ತೆ. ತೆಂಗಿನಕಾಯಿನ ಹಾಕಿ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು, ಅಂದರೆ ಸ್ಟವ್ ಮೇಲೆ ಇಟ್ಬಿಟ್ಟು 1-2 ನಿಮಿಷ ಅಷ್ಟೇ, ಜಾಸ್ತಿ ಏನಿಲ್ಲ, 1-2 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ತಣ್ಣಗೆ ಮಾಡಿ ರುಬ್ಬೋದ್ರಿಂದ ಒಬ್ಬಟ್ಟು ಮಾಡೋದ್ರಿಂದ ಸ್ವಲ್ಪ ದಿನ ಇರುತ್ತೆ. ಆದರೆ ನಾವು ಸ್ಟವ್ ಮೇಲೆ ಬಿಸಿ ಮಾಡಿ ಮಾಡಿದ್ರೆ ಅದು ಜಾಸ್ತಿ ದಿನ ಇರೋದಿಲ್ಲ, 1 ದಿನ 2 ದಿನಕ್ಕೇ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ತೆಂಗಿನಕಾಯಿ ಹಾಕೋರಿದ್ರೆ ಆ ಥರ ಸ್ಟವ್ ಮೇಲೆ ಬಿಸಿ ಮಾಡಿಬಿಟ್ಟು ಹಾಕಿ. ನಾನಿವತ್ತು ತೆಂಗಿನಕಾಯಿ ಹಾಕಲಿಲ್ಲ, ಹಾಗಾಗಿ ಅದನ್ನು ಜಾಲಿನಲ್ಲಿ ನೀರು ಸಪ್ರೇಟ್ ಮಾಡಿದ ತಕ್ಷಣ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟು ರೌಂಡಾಗಿ ಬರೋದಕ್ಕೆ ಮತ್ತು ಮೈದಾ ಎಲ್ಲ ಸೈಡ್ಗೆ ಹೋಗ್ತಿರೋದಕ್ಕೆ, ಹಾಗೆ ಮಧ್ಯೆ ಹರ್ಕೊಳ್ಳೋದಕ್ಕೆ ಟಿಪ್ಸ್ ಏನಪ್ಪ ಅಂದರೆ, ಕೆಳಗಡೆ ನಾನು ಬಂದ್ಬಿಟ್ಟು ಆಯಿಲ್ ಹಾಕ್ತೀವಲ್ವ, ಆ ಆಯಿಲ್ ಕವರ್ನ ಹಾಕ್ಕೊಂಡು ಓಪನ್ ಮಾಡಿ, ಮೇಲ್ಗಡೆ ಬಂದುಬಿಟ್ಟು ನಾನು ಮುಂಚೆ ಎಲ್ಲ ಆಯಿಲ್ ಕವರ್ನೇ ಹಾಕ್ಕೊತಾ ಇದ್ದೆ. ಅದರ ಮೇಲ್ಗಡೆ ಆಯಿಲ್ ಕವರ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಅದು ಯಾವ ಕಡೆ ಹೋಗ್ತಾಯಿದೆ, ದಪ್ಪ ಆಗ್ತಿದೆಯಾ ಸಣ್ಣ ಆಗ್ತಿದೆ, ಯಾವ ಕಡೆ ದಪ್ಪ ಆಗ್ತಿದೆ, ಯಾವ ಸೈಡು ಸರಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡಿದೆ, ಮೇಲ್ಗಡೆ ಬಂದುಬಿಟ್ಟು ಸ್ವಲ್ಪ ತಿಕ್ಕ ಕವರ್ ಬರುತ್ತಲ್ವ, ಅಂದರೆ ಟ್ರಾನ್ಸ್ಪರೆಂಟ್ ಆಗಿರೋದನ್ನೇ ಆ ಥರದನ್ನು ತೊಗೊಂಡು ನಾನು ಮೇಲ್ಗಡೆ ಹಾಕ್ಕೊಂಡು ತಟ್ಟೋದ್ರಿಂದ ಹೊಸ್ದಾಗಿ ಮಾಡೋರಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಅಂದರೆ ನಾವು ಯಾವ ಸೈಜ್ಗೆ ಬೇಕು ಅಂದರೆ ದಪ್ಪ ಸಣ್ಣದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಸಣ್ಣ ಮಾಡ್ಕೊಬೋದು. ಆಮೇಲೆ ಮೈದಾ ಬಂದುಬಿಟ್ಟು ಸೈಡಲ್ಲೇ ಹೋಗುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ಆಮೇಲೆ ಹರ್ಕೊಳ್ಳೋದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಜಸ್ಟ್ ಹಾಗೇ ಎಲ್ಲಿ ದಪ್ಪ ಆಗಿರುತ್ತೋ